ನಮಸ್ತೆ ಸ್ನೇಹಿತರೆ. ರವಿ ಬೆಳಗೆರೆಯವರ ಏಳಿ ಹೋಗು ಕಾರಣ ಕಾದಂಬರಿಯ ಮುಂದುವರಿದ ಭಾಗವನ್ನು ನೋಡೋಣ. ಈಗಾಗಲೇ ಪ್ರಾರ್ಥನಾ ಮತ್ತು ಹಿಮವಂತನ ಮನೆಯಲ್ಲಿ ಪ್ರಾರ್ಥನಾ ಇದ್ದಾಳೆ. ಆ ಮಹಡಿಯ ಮೇಲೆ ಬೆಳದಿಂಗಳನ್ನು ನೋಡೋದಕ್ಕೆ ಅಂತ ಹಿಮವಂತ ಪ್ರಾರ್ಥನೆಗಳನ್ನು ಮೇಲ್ಗಡೆ ಕರ್ಕೊಂಡೋಗಿದ್ದಾನೆ. ಅಲ್ಲಿ ಅವರಿಬ್ಬರ ಒಂದು ಪರಸ್ಪರ ಒಬ್ಬರನ್ನೊಬ್ಬರು ಊಹಿಸಿಕೊಳ್ಳುವ ರೀತಿಯನ್ನು ಈಗಾಗಲೇ ವರ್ಣಿಸಲಾಗಿದೆ. ಈ ಮುಂದೆ ಅವನು ಪ್ರಾರ್ಥನಾಳ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಅವಳೀಗ ದೇಹದ ಬಗ್ಗೆ ಯೋಚಿಸುತ್ತಿದ್ದಳು. ಹಿಮವಂತನ ಬಗ್ಗೆ ಯೋಚಿಸುವುದೆಂದರೆ ಅವನ ದೇಹದ ಬಗ್ಗೆ ಯೋಚಿಸುವುದು ಹೌದಲ್ಲವೇ? ಅವನ ಬಲಿಷ್ಠ ಬಾಹು, ಕಂಬಗಳು ಮತ್ತು ಕಂಬಗಳಂತಹ ಕಾಲು, ಮಟ್ಟಸತವಾದ ಹೊಟ್ಟೆ, ಎದೆ ಮೇಲೆ ಪೊದೆಗೊದಲು, ಕಣ್ಣಲ್ಲಿ ಯಾವುದೋ ಅಸಹನೆಯೊಳಗೆ ಒಂದು ಕನಸು. ಹೀಗೆ ಹಿಮವಂತನನ್ನು ಆಕೆ ತನ್ನ ಮನಸ್ಸಿನಲ್ಲಿ ವರ್ಣಿಸುತ್ತಿದ್ದಳು. ಅದು ಬೆಳಕಿನ ಬೀಜವೋ ಅಥವಾ ಆ ಯಾವ ಕ್ಷೇತ್ರದ ವಸಂತ ಋತುವೋ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ತನ್ನ ಮನಸ್ಸಲ್ಲಿ ನೊಂದ್ಕೊಳ್ತಾ ಇದ್ದಾಳೆ. ಪ್ರಾರ್ಥನಾಳಿಗೆ ದೇಹಗಳ ಅಳತೆ ಗೊತ್ತು. ಅದು ಡಾಕ್ಟರ್ ಆಗಲು ಹೊರಟವಳಿಗಿರುವ ಅನಾಟಮಿ ಜ್ಞಾನವಲ್ಲ, ಸೈನ್ಸ್ ಪುಸ್ತಕಗಳಲ್ಲಿ ನೋಡಿ ಉಗುಳು ನುಂಗಿದ ಚಿತ್ರಗಳ ಸಂಗತಿಯಲ್ಲ. ಅದೊಂದು ವಿಲಕ್ಷಣ ಅನುಭವ. ಭಕ್ತಿ, ಪ್ರೀತಿ, ಆಸೆ, ಕುತೂಹಲ, ಬೆರಗು ಎಲ್ಲವನ್ನೂ ನಿಧಾನವಾಗಿ ನುಂಗಿ ಹಾಕಿ ಕೇವಲ ಬಿಂಬತ್ಸವನ್ನಷ್ಟೇ ಉಳಿಸಿ ಹೋದ ಯಾತನಾದಾಯಕ ನೆನಪು. ಅವಳಿಗಾದರೂ ಆಗ ಎಷ್ಟು ಮಹಾವಯಸ್ಸು? 16 ಇದ್ದಾವೋ? 4 ಇದ್ದ ಮನೆಯೊಳಗೆ ಅತ್ತಿಗೆ ಬರುತ್ತಾಳೆಂಬ ಸಂಗತಿಯೇ ಅವಳ ಪಾಲಿಗೊಂದು ದೊಡ್ಡ ಸಡಗರ. ಅಣ್ಣನ ಮದುವೆಯ ದಿನದ ಹೊತ್ತಿಗೆ 83 ತರಹದ ರಂಗೋಲಿ ಇಡುವುದನ್ನು ಕಲಿತಿದ್ದಳು. ಅಣ್ಣನ ಕೋಣೆಯ ಗೋಡೆಯ ಗುಂಟ ಪುಟ್ಟ ನವಿಲುಗಳ 100 ಚಿತ್ರ ಬರೆದು ಅತ್ತಿಗೆಯ ಕಣ್ಣುಗಳಲ್ಲೊಂದು ಮೆಚ್ಚುಗೆ ತುಳುಕುತ್ತದೆ ಎಂದು ಕಾದಿದ್ದಳು. ನಮ್ಮ ಹಾಗೆ ಹಳ್ಳಿ ಮನೆಯಲ್ಲಿ ಬೆಳೆದವಳಲ್ಲ ಅತ್ತಿಗೆ. ಪ್ಯಾಟೆ ಕಂಡವಳು. ಅರಸೀಕೆರೆ ಎಂದರೆ ಸುಮ್ಮನಾಯಿತಾ? ದೊಡ್ಡ ಶ್ರೀಮಂತರಲ್ಲದಿದ್ದರೂ ನಮಗಿಂತ ತಕ್ಕ ಮಟ್ಟಿಗೆ ಒಬ್ಬಳೇ ಮಗಳಂತೆ. ಆ ವರ್ಷದ ಮಳೆಗಾದರೂ ಅಷ್ಟೊಂದು ಹಂಬಲಿಸಿ ಕಾದಿದ್ದಳೋ ಇಲ್ಲವೋ ಪ್ರಾರ್ಥನಾ. ಅತ್ತಿಗೆಯ ಆಗಮನಕ್ಕಾಗಿ ಅಷ್ಟೊಂದು ಕಾದು ಬಿಟ್ಟಿದ್ದಳು. ಮದುವೆಯ ಮನೆಯಲ್ಲಿ ನಾವು ಗಂಡಿನ ಕಡೆಯವರು ಎಂಬುದು 10 ನಿಮಿಷಕ್ಕೊಮ್ಮೆ ಮರೆತು ಹೋಗುತ್ತಿತ್ತು. ಅತ್ತಿಗೆಯ ಪಕ್ಕಕ್ಕೆ ಸೇರಿಕೊಂಡು ಬಿಡುತ್ತಿದ್ದಳು. ಅವತ್ತು ಅತ್ತಿಗೆಯುಟ್ಟ ನವಿಲು ಬಣ್ಣದ ಸೀರೆ ಇವತ್ತಿಗೂ ಕಣ್ಣಿಂದ ಚೆಕ್ಕು ಚೆದುರಿಲ್ಲ. ಎಂಥ ಮಟ್ಟಸಮವಾದ ವಿಗ್ರಹ ಅತ್ತಿಗೆಯದು! ಆಗಷ್ಟೇ ಹಚ್ಚಿಟ್ಟ ದೀಪಗಳಂತಿದ್ದವು ಕಣ್ಣು. ತುಂಬ ಮಾತಿನವಳಲ್ಲ ಅತ್ತಿಗೆ. ಆದರೆ ಎಲ್ಲ ಮಾತು ಅವಳ ಕಣ್ಣು ಆಡುತ್ತವೆ ಅನಿಸಿತು. ತೀರಾ ಧಾರೆಯ ಹೊತ್ತಿಗೆ ಅವಳಿಗೆ ಅನಿಸಿತ್ತಲ್ಲ, ಅತ್ತಿಗೆ ಎದುರು ನಿಂತರೆ ಅಣ್ಣ ಪೀಚು, ಅತ್ತ ಕೆಂಪು ಅಲ್ಲದ, ಕಪ್ಪು ಅಲ್ಲದ, ಎಣ್ಣೆಗೆಂಪು ಅಲ್ಲದ ಹೊಗೆ ಬಣ್ಣ ಅಣ್ಣನದು. ಎಲ್ಲದರಲ್ಲೂ ಏನೋ ಗಡಿಬಿಡಿ, ಅರ್ಧಕ್ಕರ್ಧಕ್ಕೆ ನುಂಗುವ ಮಾತು, ನೇರವಾಗಿ ಯಾರನ್ನೂ ಎದುರಿಸಲಾಗದ ಕಣ್ಣು. ಅಣ್ಣ ಯಾವತ್ತೂ ತನ್ನಂತಿರಲಿಲ್ಲ. ತಾನು ಅಪ್ಪನ ತದ್ರೂಪ. ಅಪ್ಪ ಅದೆಂತಹ ಚೆಲುವ. ಮದುವೆ ಮನೆಯಲ್ಲಿ ಸುಕ್ಕಿಲ್ಲದ ದೋತರ ಉಟ್ಟು ಜುಬ್ಬಾದ ಹೆಗಲಿಗೆ ಚಿಕ್ಕದೊಂದು ಒಲ್ಲಿಯನ್ನು ನಿರ್ಲಕ್ಷ್ಯದಿಂದೆಂಬಂತೆ ಎಸೆದುಕೊಂಡು ಕುಳಿತಿದ್ದ. ತೀರಾ ಅಪರೂಪಕ್ಕೊಂದು ಮಾತು. ಅರ್ಧವಷ್ಟೇ ಅರಳಿ ನಿಲ್ಲುತ್ತಿದ್ದ ನಗೆಯಲ್ಲಿ ಆಡಬೇಕಾದುದನ್ನೆಲ್ಲ ಆಡಿ ಮುಗಿಸುತ್ತಿದ್ದ. ಅಂಥ ಅನುರೂಪ ಸೌಂದರ್ಯದ ಹುಡುಗಿಯನ್ನು ಮದುವೆಯಾಗಿ ಮಗ ಸ್ವಂತ ಮನೆಗೆ ಕೈ ಹಿಡಿದು ಕರೆತರುತ್ತಿದ್ದರೆ ಅಪ್ಪ ಹೆಮ್ಮೆಯೇ ಹೆಬ್ಬಾಗಿಲಾದವನಂತೆ ನಿಂತು ನಿರೀಕ್ಷಿಸಿದ್ದ. ಅಪ್ಪನ 2 ಕಾಲಿಗೆ ಅತ್ತಿಗೆ ಹಣೆಯಚ್ಚಿ ನಮಸ್ಕಾರ ಮಾಡಿದಳು. ಈ ಮನೆಯಲ್ಲಿ ತುಂಬ ಸುಖವಾಗಿ ಬಾಳು ಮಗಳೇ, ಅಪ್ಪ ಆಶೀರ್ವದಿಸಿದ್ದ. ಅಮ್ಮ ಅರ್ಧಕ್ಕೆ ಮಾತು ನುಂಗಿದ್ದಳು. ಅಣ್ಣನಂತೆಯೇ ಅಣ್ಣನಿಗೆ ಅಮ್ಮನದೇ ಹೋಲಿಕೆ. ಅದೇ ಹೊಗೆ ಬಣ್ಣ, ಪೀಚು ದೇಹ. ಅಣ್ಣನ ಮದುವೆಯಲ್ಲಿ ತಾನೇ ಕಳಸಗಿತ್ತಿ. ಸಂಭ್ರಮವೋ ಸಂಭ್ರಮ. ಗ್ಯಾಸ್ ಲೈಟಿನ ಮೆರವಣಿಗೆ ತಮ್ಮ ಅಂಕಣದ ಮನೆ ತಲುಪಿ ಬ್ಯಾಂಡಿನವರ ಕೊನೆಯ ಹಾಡು ನಿಟ್ಟುಸಿರಿನಂತೆ ಮುಗಿದು ಹೋಗುವ ಹೊತ್ತಿಗೆ ಪ್ರಾರ್ಥನಾಳಿಗಾಗಲೇ ನಿದ್ದೆ. ಬೆಳಗ್ಗೆ ಎದ್ದು ಅತ್ತಿಗೆಯನ್ನು ಕಾಡಬೇಕೆನಿಸಿತು. ಏನು ಮಹಾ ದೊಡ್ಡವಳು, 6 ವರ್ಷದ ಪರಕ್ಕಿದ್ದಿತು ಅಷ್ಟೆ. ಪ್ರಾರ್ಥನಳಿಗೀಗ 16. ಯಮುನಾ ಅಂತ ಅತ್ತಿಗೆಯ ಹೆಸರು. 22 ಇದ್ದಾವು. ಮೊದಲ ಸಲಕ್ಕೆ ಫಲ ಕೊಡುವ ಮಾವಿನ ಗಿಡದಂತಿದ್ದಳು. ಕೋಣೆಯಿಂದ ಎದ್ದು ಬಂದವಳ ಕಣ್ಣಲ್ಲಿ ನಿದ್ದೆ ಇನ್ನೂ ಕಿಡಿಕಿಡಿ. ಅವಳಿಗೆ ಅಮ್ಮ ನೀರೆರೆಯಬೇಕಂತೆ. ನಾನು ಬರಲ್ಲ.
ಕೇಳಬೇಕೆಂದುಕೊಂಡಿದ್ದಳು ಪ್ರಾರ್ಥನಾ. ಧೈರ್ಯ ಸಾಲಲಿಲ್ಲ. ಸುಗ್ಗಿಗೆ ಸಿಕ್ಕ ಮಾವಿನ ಗಿಡ ಎಷ್ಟು ನರಳಿದ್ದಿರಬಹುದು. ಕೇಳಲಾಗದೆ ಸುಮ್ಮನಾಗಿದ್ದಳು. ಆಮೇಲೆ ಕೇಳುವ ಪ್ರಮೇಯವೇ ಬರಲಿಲ್ಲ. ಯಮುನಾ ಅತ್ತಿಗೆಯ ಮುಖದಲ್ಲಿ ಅತೃಪ್ತಿ, ಅಸಹನೆ, ಆತಂಕಗಳು ಫಸಲಿನಂತೆ ಬೆಳೆದವಲ್ಲ. ಮಧ್ಯಾಹ್ನವಿಡೀ ಮಂಚದ ಮನೆಯಲ್ಲಿ ದಿಂಬು ತಬ್ಬಿಕೊಂಡು ಸುಮ್ಮನೆ ಅಳುತ್ತಿದ್ದಳು ಬೋರಲು ಬಿದ್ದು. ಅಣ್ಣ ತನ್ನ ಅರ್ಧರ್ಧ ಮಾತಿನಲ್ಲೇ ಸಿಡಿಮಿಡಿಗೊಂಡು ಎದ್ದು ಹೋಗಿಬಿಡುತ್ತಿದ್ದ. ರಾತ್ರಿಗಳಲ್ಲಿ ಅವರ ಕೋಣೆಯ ತುಂಬ ಅಕಾಲಿಕ ಮೌನವಿರುತ್ತಿತ್ತು. ಮದುವೆಯಾದ 3 ತಿಂಗಳಿಗೆ ಬತ್ತಿ ಹೋದಳು ಯಮುನೆ. ಅಣ್ಣ ಜಗತ್ತಿಗೆ ಮುಖ ತೋರಿಸಬಾರದೆಂದು ನಿಶ್ಚಯಿಸಿದವನಂತೆ ಕಳ್ಳಬಿದ್ದು ಓಡಾಡುತ್ತಿದ್ದ. ಪ್ರಾರ್ಥನಾಳಿಗೊಬ್ಬಳಿಗೆ ಅಲ್ಲ, ಮನೆಯಲ್ಲೆಲ್ಲರಿಗೂ ಅರ್ಥವಾಗಿ ಹೋಗಿತ್ತು. ಮಳೆಯಾಗುತ್ತಿಲ್ಲ. ಕೆಲವೊಮ್ಮೆ ನಡುರಾತ್ರಿಯ ಬಿಗಿ ಮೌನದಲ್ಲಿ ಅಣ್ಣ ಹೂಳಿಡುತ್ತಿದ್ದ. ಪ್ರಾಣಿಯಂತೆ ಚಡಪಡಿಸುತ್ತಿದ್ದ. ನಿಸ್ಸಹಾಯಕನಾಗುತ್ತಿದ್ದ. ಯಮುನೆ ಪ್ರವಾಹದ ಬಿರುಸು ಭರಿಸಲಾಗದೆ ದಂಡೆಯ ಸಮಸಮೇತ ಕೋಡಿ ಬೀಳುತ್ತಿದ್ದಳು. ವಯಸ್ಸು 16 ಪ್ರಾರ್ಥನಾಳಿಗೆ ಅನಾಟಮಿ ಅರಗದಂತಹ ವಿಷಯವೇನಲ್ಲ. ಮನೆಯಿಂದ ಹೊರಬಿದ್ದಾಗ ಅದೆಲ್ಲ ಮರೆವಾಗಿ ಬಿಡುತ್ತಿತ್ತು. ಗೆಳತಿಯರೊಂದಿಗೆ ಹರಟಲು ಕುಳಿತರೆ 1000 ಸುದ್ದಿ. ಇವತ್ತಲ್ಲ ನಾಳೆ ಯಮುನತ್ತಿಗೆಯ ದುಃಖ ಹೇಗೋ ಬಗೆಹರಿಯುತ್ತಿತ್ತೆಂಬ ಸಮಾಧಾನವನ್ನು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು. ಮದುವೆಯಾದ ಗಂಡಸಿನ ಮೈಕೈ ತುಂಬಿಕೊಳ್ಳುತ್ತಿದ್ದಂತೆ ಅಣ್ಣನು ಫಸಲಿಗೆ ಬಂದಾನು ಅಂದುಕೊಳ್ಳುತ್ತಿದ್ದಳು. ಆದರೆ ಅದೆಲ್ಲ ಹೇಗೆ ಸಾಧ್ಯವಾದೀತು ಎಂಬ ಪ್ರಶ್ನೆಗೆ ಮಾತ್ರ ಪ್ರಾರ್ಥನಾಳಲ್ಲಿ ಉತ್ತರವಿರಲಿಲ್ಲ. ಎಷ್ಟು ಚಂದ ಕಾಣ್ತಿದ್ದೀಯಲ್ಲೇ ಪ್ರಾರ್ಥಿ ಅನ್ನುತ್ತಾ ಅದೊಂದು ಸಾಯಂಕಾಲ ಮನೆಯೊಳಕ್ಕೆ ಕಾಲಿಟ್ಟವಳನ್ನು ಅನಾಮತ್ತಾಗಿ ಯಮುನತ್ತಿಗೆ ತಬ್ಬಿಕೊಂಡಾಗಲೇ ಅಲ್ಲವೇ ಆ ಮನೆಯಲ್ಲಿ ಮೊದಲ ಬಾರಿಗೆ ನಗೆ ಹುಟ್ಟಿದ್ದು. ಇದ್ದಕ್ಕಿದ್ದಂತೆ ಯಮುನತ್ತಿಗೆ ನಿರುಮ್ಮಳವಾಗಿ ಬಿಟ್ಟಿದ್ದಳು. ಮುಖದಲ್ಲಿ ಏನೋ ಸಮಾಧಾನ. ಸ್ನಾನ ಮುಗಿಸಿದ ಹೆಂಗಸಿನ ಮುಖದಲ್ಲಿರುವಂತಹದ್ದು. 6 ತಿಂಗಳ ನಂತರ ಮೊದಲ ಬಾರಿಗೆ ಮಾತಾಗಿ ಹರಿದಿದ್ದಳು ಯಮುನೆ. ಅವಳ ದೇಹವೇ ಗಳಿಗೆ ಗಳಿಗೆಗೂ ಸಾಕ್ಷಿ ಹೇಳತೊಡಗಿತ್ತು. ಕಣ್ಣುಗಳಲ್ಲಿ ಸುಖದ ಕೆನೆ. ಅವಳ ಮುಖದಲ್ಲಿ ಅಂಥದ್ದೊಂದು ದಿವ್ಯ ಸಂತೋಷವನ್ನು ನೋಡಿಯೇ ಹಿರಿ ಹಿಗ್ಗಿದ್ದಳು ಪ್ರಾರ್ಥನಾ. ಈ ಸಲದ ಮಾವಿನ ಫಸಲು ಹುಸಿ ಹೋಗಲಾರದೆಂಬುದು ಖಾತರಿಯಾಗಿತ್ತು. ಆದರೆ ಅಣ್ಣನಲ್ಲಿ ಯಾವುದೇ ಬದಲಾವಣೆಗಳಾಗಿರಲಿಲ್ಲ. ಅವೇ ಅರ್ಧರ್ಧ ಮಾತು, ಪೀಚು ದೇಹಕ್ಕೆ ಮೆತ್ತಿಕೊಂಡಂತಹ ಶರಟು, ಅದೇ ಕಳ್ಳ ಬಿದ್ದು ಹೋಗುವವನ ನಡಿಗೆ. ಪ್ರಾರ್ಥನಾಳಿಗೆ ಆಶ್ಚರ್ಯವಾದದ್ದು ಅದಕ್ಕಲ್ಲ. ಎಂದೂ ಇಲ್ಲದ ಬದಲಾವಣೆಗಳು ಅಮ್ಮನಲ್ಲಿ ಬಂದು ಬಿಟ್ಟಿದ್ದವು. ಆಕೆಗೆ ಏನೋ ದುಃಖ, ಯಾವುದೋ ಕಾಯಿಲೆ. ಸುಮ್ಮನೆ ಒಳಮನೆಗೆ ಕಂಬಕ್ಕೊರಗಿ ಕುಳಿತು ಅಳುತ್ತಾಳೆ. ಮಾತೇ ಮುಗಿದು ಹೋಗಿವೆ. ಏನಾಗಿದೆ ಅಮ್ಮನಿಗೆ? ಹಾಗಂತ ಕೇಳಿಯೇ ಬಿಡೋಣವೆಂದು ಅದೊಂದು ಮಧ್ಯಾಹ್ನ ಅಂದುಕೊಂಡದ್ದಕ್ಕಿಂತ ಬೇಗ ಮನೆಗೆ ಬಂದು ಅತ್ತಿಗೆಯ ಕೋಣೆಯೊಳಕ್ಕೆ ಹೊಕ್ಕಾಗಲೇ ಅಲ್ಲವೇ ತನಗೂ ಏನೋ ಆಗಿಬಿಟ್ಟದ್ದು. ಮಂಚದ ಮನೆಯಲ್ಲಿ ಯಮುನೆ ಇದ್ದಳು. ಅಪ್ಪ ಇದ್ದ. ಪ್ರವಾಹ ಧುಮ್ಮಿಕ್ಕಿ ಹರಿಯುತ್ತಿತ್ತು. ಒಳಮನೆಯ ಕಂಬಕ್ಕೊರಗಿ ಕುಳಿತ ಅಮ್ಮನ ಬಿಕ್ಕಳಿಕೆ ಅಲ್ಲೇ ಹುಟ್ಟಿ ಸಾಯುತ್ತಿತ್ತು. ಪ್ರಾರ್ಥನಾ ಎಲ್ಲವನ್ನೂ ಕಣ್ಣಾರೆ ನೋಡಿದಳು. ಮಟಮಟ ಮಧ್ಯಾಹ್ನಕ್ಕೆ ಕತ್ತಲಿನ ಮೋಸ ಗೊತ್ತಿರುವುದಿಲ್ಲ. ಅವತ್ತು ಅಪ್ಪ ಸಂಪೂರ್ಣವಾಗಿ ಕಾಣಿಸಿದ್ದ. ಒಂದೇ ಒಂದು ಮಾತು ಆಡಲಿಲ್ಲ ಪ್ರಾರ್ಥನಾ. ಮಂಚದ ಕೋಣೆಯ ಬಾಗಿಲು ಹೇಗಿತ್ತೋ ಹಾಗೇ ಮುಚ್ಚಿಟ್ಟು ಅಂಗಳಕ್ಕೆ ಹಿಂತಿರುಗಿದಳು. ಅಣ್ಣ ಜಗಲಿಯ ಮೇಲೆ ಕುಳಿತು ತನ್ನೊಂದಿಗೆ ತಾನೇ ಏನನ್ನೋ ಮಾತನಾಡಿಕೊಳ್ಳುತ್ತಿದ್ದ. ಹಾಗಾದರೆ ಈ ಸಂಗತಿ ಅರ್ಥ ಮಾಡಿಕೊಂಡವರ ಪೈಕಿ ತಾನೇ ಕೊನೆಯವಳು ಎಂದಂತಾಯಿತಲ್ಲ. ಪ್ರಾರ್ಥನಾಳಿಗೆ ಯಾರನ್ನೂ ಏನನ್ನೂ ಕೇಳಬೇಕೆನಿಸಲಿಲ್ಲ. ಅಣ್ಣನ ಮದುವೆ ಮನೆಯಲ್ಲಿ ಸುಕ್ಕಿಲ್ಲದ ದಿರಿಸು ಧರಿಸಿ ಕುಳಿತಿದ್ದ ಅಪ್ಪನ ಚಿತ್ರ ಕಣ್ಣ ಮುಂದಕ್ಕೆ ತಂದುಕೊಳ್ಳಲು ಶತಪ್ರಯತ್ನ ಮಾಡಿದಳು. ಅದ್ಯಾಕೋ ಮಂಚದ ಮನೆಯ ಚಿತ್ರ ಮರೆಯಾಗುತ್ತಲೇ ಇರಲಿಲ್ಲ. ಸಾಯಂಕಾಲ ಸತ್ತು ರಾತ್ರಿಯಾಗುವ ತನಕ ಅಂಗಳದಲ್ಲಿ ಕುಳಿತೇ ಇದ್ದಳು ಪ್ರಾರ್ಥನಾ. ತೀರ 10 ಗಂಟೆಯ ಹೊತ್ತಿಗೆ ಅಪ್ಪನ ಕೋಣೆಗೆ ಹೋಗಿ ಒಂದೇ ಒಂದು ಪ್ರಶ್ನೆ ಕೇಳಿ ಸುಮ್ಮನಾದಳು. ಅಪ್ಪ, ಯಾವತ್ತಾದರೊಂದು ದಿನ ನೀನು ನನ್ನನ್ನು ಹೀಗೆ ನಡೆಸಿಕೊಳ್ತೀಯೇನೋ ಅಲ್ವಾ? ಮಾರನೇ ಬೆಳಿಗ್ಗೆ ಹೊತ್ತಿಗೆ ಅಪ್ಪ ಮನೆಯಲ್ಲಿರಲಿಲ್ಲ. ಆತ ಮತ್ತೆ ಆ ಮನೆಗೆ ಹಿಂದಿರುಗಲೇ ಇಲ್ಲ. ಹಿತ್ತಲಲ್ಲಿ ಯಮುನೆ ವಾಂತಿ ಮಾಡಿಕೊಳ್ಳುತ್ತಿದ್ದ ಸದ್ದು ಕೇಳಿಸುತ್ತಿತ್ತು. ಅಣ್ಣ ಅದೇಕೋ ಸಂಭ್ರಮದಿಂದ ಓಡಾಡುತ್ತಿದ್ದ. ಆ ಮನೆಯನ್ನು ಪ್ರಾರ್ಥನಾ ದ್ವೇಷಿಸಲು ಪ್ರಾರಂಭಿಸಿದ್ದೇ ಅವತ್ತು. ಹಿಮವಂತ್ ಬೆಳದಿಂಗಳ ಬೆಳಕಿನಲ್ಲಿ ಪ್ರಾರ್ಥನಾಳನ್ನು ಇನ್ನು ನೋಡುತ್ತಲೇ ಇದ್ದ. ಅವಳ ಮನಸ್ಸು ಟೆರೆಸ್ಸಿನ ಮೇಲಿರಲಿಲ್ಲ.
ಅದ್ಯಾವುದನ್ನೂ ಹಿಮವಂತನಿಂದ ಮುಚ್ಚಿಟ್ಟಿರಲಿಲ್ಲ ಪ್ರಾರ್ಥನಾ. ಕೆಲವು ತೀರಾ ಅಂತರಂಗದ ವಿವರಣೆಗಳ ಹೊರತಾಗಿ ಚನ್ನರಾಯಪಟ್ಟಣದ ಹೊರವಲಯದ ಕತ್ತಲಲ್ಲಿ ಅವನೊಂದಿಗೆ ನಡೆಯುತ್ತಾ ಯಮುನತ್ತಿಗೆಯ ಬಗ್ಗೆ ಹೇಳಲು ಶುರುವಿಟ್ಟವಳು ಇದ್ದಕ್ಕಿದ್ದಂತೆ ಭಾವುಕಳಾಗಿ ಎದೆಯೊಡೆದು ಹೋಗುವಂತೆ ಹತ್ತು ಬಿಟ್ಟಿದ್ದಳು. ಅಪ್ಪನನ್ನು ಜ್ಞಾಪಿಸಿಕೊಂಡು ಏನೇ ಮಾತಾಡಿದರೂ ಪ್ರಾರ್ಥನಾಳ ಹೃದಯ ಕಿತ್ತು ಬಾಯಿಗೆ ಬಂದಂತಾಗುತ್ತಿತ್ತು. ಮೊದಮೊದಲ ಭೇಟಿಗಳಲ್ಲಿ ಪ್ರಾರ್ಥನಾ ಹಿಮವಂತನೆದುರು ಮಾತನಾಡುವುದಕ್ಕಿಂತ ಅತ್ತದ್ದೇ ಜಾಸ್ತಿ. ಅವಳಿಗೆ ಧಾರಾಳವಾಗಿ ಅಳಲು ಅನುವು ಮಾಡಿಕೊಟ್ಟಿದ್ದ ಹಿಮವಂತ್. ಮನಸಾರೆ ಹತ್ತು ಬಿಟ್ಟರೆ ದುಃಖ ಮುಗಿದೇನೋ ಹೋಗುವುದಿಲ್ಲ, ಆದರೆ ಭಾವೋದ್ವೇಗ ಒಂದು ತಹಬಂದಿಗೆ ಬರುತ್ತದೆ. ಹತ್ತು ಬಿಡಲಿ ಪ್ರಾರ್ಥನಾ. ಚನ್ನರಾಯಪಟ್ಟಣದ ಆಚೆಗಿನ ಕತ್ತಲಲ್ಲಿ ಹಾಗೆ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ಹಿಮವಂತ್ ಅಪ್ಪಿತಪ್ಪಿ ಕೂಡ ಅವಳ ಕೈ ಹಿಡಿದು ಹೆಗಲ ತಬ್ಬಿ ಎದೆಗೆಳೆದುಕೊಂಡು ಸಮಾಧಾನ ಮಾಡುವ ಪ್ರಯತ್ನ ಮಾಡಲಿಲ್ಲ. ಅವನಿಗೆ ಗೊತ್ತು, ನೊಂದ ಹುಡುಗಿ ಬಲು ಬೇಗ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ. ಆದರೆ ಹಿಮವಂತನಿಗೆ ಇನ್ನೂ ಒಂದು ಸಂಗತಿ ಗೊತ್ತಿತ್ತು. ನೋವೊಂದೇ ಪ್ರೀತಿಯನ್ನು ಅನಿವಾರ್ಯವಾಗಿಸಬಾರದು. ನೋವಿನಲ್ಲಿ ಹುಟ್ಟಿದ ಪ್ರೀತಿ ಸುಖದ ಹಗಲು ಸುರಿಯುವ ಹೊತ್ತಿಗೆ ಮಂಕಾಗಿ ಹೋಗುತ್ತದೆ. ಅವಳಿಗೆ ಅದು ಅವಶ್ಯಕವೆನಿಸಿದ್ದರೆ ಪ್ರೀತಿ ಎಂಬುದು ಅವಳೆದೆಯಲ್ಲೇ ಮೊಳೆತು ಹೆಮ್ಮರವಾಗಿ ಇನ್ನು ಹಿಮವಂತನಿಗೆ ಹೇಳದೇ ಇರಲು ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಒದಗಿ ಬಂದರೆ ಅವತ್ತು ಹೇಳಲಿ ಪ್ರಾರ್ಥನಾ. ಹಾಗಂತ ಚನ್ನರಾಯಪಟ್ಟಣದಿಂದ ಹೊರಟ ದಿನವೇ ನಿರ್ಧರಿಸಿದ್ದ ಹಿಮವಂತ. ಆದರೆ ಶಿವಮೂರ್ತಿ ಸರ್ಕಲ್ನಲ್ಲಿ ಹಾದಿಗೆ ಅಡ್ಡ ನಿಂತ ಪೊಲೀಸ್ ಜಮೇದಾರನ ಎದುರಿಗೆ ನಾವು ಜೀವನ ಪರ್ಯಂತ ಜೊತೆಯಲ್ಲಿ ನಡೆಯುವ ನಿರ್ಧಾರ ಮಾಡಿದ್ದೀವಿ. ನಮ್ಮ ಪ್ರೀತಿಗೊಂದು ಶಕ್ತಿ ಇದೆ ಅಂದು ಬಿಟ್ಟಿದ್ದ. ಅದಕ್ಕೇನರ್ಥವಿತ್ತು? ಚನ್ನರಾಯಪಟ್ಟಣದಿಂದ ಅವಳ ಮನೆಯ ಅಂಗಳದಿಂದ ಪ್ರಾರ್ಥನಾಳನ್ನು ಹೊರಡಿಸಿಕೊಂಡು ಶಿವಮೊಗ್ಗೆಯ ಕಡೆಗೆ ನಡೆಯುವ ಹೊತ್ತಿಗಾಗಲೇ ಅವಳನ್ನು ತಾನು ಪ್ರೀತಿಸತೊಡಗಿದ್ದನಾ? ಹಾಗಾದರೆ ದಾರಿಯುದ್ದಕ್ಕೂ ಆಡದ ಆ ಮಾತುಗಳನ್ನು, ಗುರುತು ಪರಿಚಯ ಕೂಡ ಇಲ್ಲದ ಜಮೇದಾರನ ಮುಂದೆ ಯಾಕಾಗಿ ಆಡಿದ್ದ? ಆ ರಾತ್ರಿಯ ಮಟ್ಟಿಗೆ ಪೊಲೀಸನ ಕೈಯಿಂದ ಪಾರಾಗುವುದಕ್ಕೆ ಒಂದು ಡಿಫೆನ್ಸಿನಂತೆ ಅದನ್ನು ಬಳಸಿದ್ದನಾ? ಪ್ರೀತಿ ಎಂಬುದೊಂದು ಡಿಫೆನ್ಸಾ? ಅದು ಅಫೆನ್ಸ್ ಅಂತೂ ಅಲ್ಲ ಹಿಮವಂತ್. ನಿನ್ನ ಪರಿಚಯವಾದ ದಿನದಿಂದ ಇವತ್ತಿನ ಈ ಕ್ಷಣದ ತನಕ ಇಷ್ಟು ವರ್ಷಗಳಾದರೂ ನಾನೇಕೆ ನಿನ್ನಂಥವನೊಬ್ಬನನ್ನು ಪ್ರೀತಿಸಲಿಲ್ಲ ಅಂತ ಆಲೋಚನೆ ಮಾಡ್ತಲೇ ಇದ್ದೀನಿ. ಮೊದಲೇ ನಿನ್ನಂಥ ಗೆಳೆಯನ ಸಹಚರ್ಯ ಸಿಕ್ಕಿಬಿಟ್ಟಿದ್ದರೆ ಯಮುನತ್ತಿಗೆ ಹೆರಿಗೆಯಾಗುವ ತನಕ ಆ ನರಕದಂಥ ಮನೆಯಲ್ಲಿ ನಾನು ಕಳೆದ ದಿನಗಳು ಇನ್ನಷ್ಟು ಸಹನೀಯವಾಗಿರ್ತಿತ್ತೋ ಏನೋ. ನಿನ್ನನ್ನು ನೋಡಿದ ತಕ್ಷಣ ಇದ್ಯಾರೋ ಹೊಸಬನೊಬ್ಬನನ್ನು ನೋಡ್ತಿದ್ದೀನಿ ಅಂತ ನನಗೆ ಅನ್ನಿಸಲೇ ಇಲ್ಲ. ಯಾವತ್ತೋ ಹೀಗೆ ಒಂದೇ ಮನೆಯಲ್ಲಿ, ಒಂದೇ ಟೆರೆಸಿನ ಮೇಲೆ, ಒಂದೇ ಕೋಣೆಯಲ್ಲಿ ಅರ್ಧರ್ಧ ಚಾಪೆ ಹಂಚಿಕೊಂಡು ಹೀಗೆ ಮಾತಾಡ್ತಾ ಆಡ್ತಾ ಇದ್ದೋರು ಮಧ್ಯೆ ಎಲ್ಲಿಗೋ ಎದ್ದು ಹೋಗಿದ್ದೇವೇನೋ. ಈಗ ಮತ್ತೆ ನೀನು ಚನ್ನರಾಯಪಟ್ಟಣದಲ್ಲಿ ಅಚಾನಕ್ಕಾಗಿ ಸಿಕ್ಕಿಬಿಟ್ಟಿದ್ದೀಯೇನೋ ಅನಿಸಿಬಿಟ್ಟಿತ್ತು. ಮನೆ ಬಿಟ್ಟು ಬಂದು ಬಿಡು ಪ್ರಾರ್ಥನಾ. ನಿನ್ನನ್ನು ಡಾಕ್ಟರನ್ನಾಗಿ ಮಾಡ್ತೀನಿ ಅಂತ ನೀನು ಕರೆದ ದಿನವೇ ಆ ಮನೆಯ ಋಣವನ್ನು ಶಾಶ್ವತವಾಗಿ ಅರಿತುಕೊಂಡು ಈಚೆಗೆ ಬರೋ ನಿರ್ಧಾರ ಮಾಡಿಬಿಟ್ಟೆ. ಅರಸೀಕೆರೆ ಆಚೆಗೆ ಏನಿದೆ ಅನ್ನೋದನ್ನು ಕೂಡ ನೋಡಿರದಿದ್ದ ಹುಡುಗಿಯೊಬ್ಬಳು ಇರೋದಕ್ಕೊಂದು ರೂಮು ಬಿಟ್ಟರೆ ಬೇರೇನೂ ಇಲ್ಲದಿರೋ ಹಿಮವಂತ್ ಅನ್ನೋ ಹುಡುಗನ ಜೊತೆಗೆ ಬಂದು ಬಿಡ್ತಾಳೆ ಅಂದರೆ ಅದು ಪ್ರೀತಿನಾ, ನಂಬಿಕೆನಾ? ನೀನೇ ಹೇಳು ಹಿಮವಂತ್. ತಟಕ್ಕನೆ ಮಾತಿಗಿಳಿದಳು ಪ್ರಾರ್ಥನಾ. ಎರಡೂ ಇರಬಹುದು ಅಥವಾ ಎರಡೂ ಅಲ್ಲದಿರಬಹುದು. ಮನೆ ಬಿಟ್ಟು ಹೊರಡೋ ಹುಡುಗಿಗೆ ಪ್ರೀತಿ ಇರಲೇಬೇಕು ಅಂತಿಲ್ಲ, ನಂಬಿಕೆ ಇದ್ದರೆ ಸಾಕು. ಬಿಟ್ಟು ಹೊರಡುವಷ್ಟು ಭಯಾನಕವಾಗಿರದೆ ಹೋಗಿದ್ದಿದ್ರೆ ಆವಾಗಲೂ ನೀನು ಹಿಂಗೆ ನನ್ನನ್ನು ತಬ್ಬಿಕೊಂಡು ಬರೀ ಕೈಯಲ್ಲಿ ನನ್ನ ಜೊತೆಗೆ ಬಂದು ಬಿಡ್ತಿದ್ದೀಯ ಪ್ರಾರ್ಥನಾ. ಯೋಚನೆ ಮಾಡಿ ಹೇಳು. ಆ ಮನೆ ನಿನ್ನನ್ನು ಆಚೆಗೆ ನೂಗ್ತಾ ಇತ್ತು. ಅಂಗಳದಲ್ಲಿ ನಾನು ನಿಂತು ಕರಿತಾ ಇದ್ದೆ. ಪ್ರೀತಿಗಿಂತ ಹೆಚ್ಚು ನಂಬಿಕೆ ನಿನ್ನನ್ನು ಹೊರಡೋ ಹಾಗೆ ಮಾಡಿತು. ನಂಬಿಕೆಗಿಂತ ಹೆಚ್ಚಾಗಿ ಅನಿವಾರ್ಯತೆ. ಆ ಮನೆಯಿಂದ ಹೊರಬೀಳೋ ನಿನ್ನ ಅನಿವಾರ್ಯತೆಯೇ ಪ್ರೀತಿಯಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ನಾನು ತಯಾರಿಲ್ಲ ಪ್ರಾರ್ಥನಾ. ಕಣ್ಣೊಳಗೆ ಬೆಳದಿಂಗಳಿಳಿಸಿಕೊಳ್ಳುತ್ತಾ ಹಿಮವಂತ್ ಮಾತನಾಡುತ್ತಿದ್ದ. ಆದರೆ ಮನೆಯಿಂದ ಹೊರಬಿದ್ದ ಹುಡುಗಿನ ಇಲ್ಲಿ ತನಕ ಕರ್ಕೊಂಡು ಬಂದು ನಿನ್ನನ್ನು ಡಾಕ್ಟರ್ ಮಾಡ್ತೀನಿ ಅಂತ ಓಡಾಡ್ತಿದ್ದೀಯಲ್ಲ, ನಿನಗೆ ಯಾವ ಅವಶ್ಯಕತೆ ಇತ್ತು ಹಿಮವಂತ್? ಕಡೇ ಪಕ್ಷ ನಿನಗೆ ನನ್ನ ಮೇಲಿರೋದಾದರೂ ಪ್ರೀತಿ ಅಂತ ಒಪ್ಕೋತೀಯಾ? ಪ್ರಾರ್ಥನಾಳ ದನಿಯಲ್ಲಿ ವಿನಂತಿ ಇತ್ತು. ಅವಳ ವಾದದಲ್ಲಿ ಸತ್ಯವೂ ಇತ್ತು. ಕಣ್ಣುಗಳಲ್ಲಿ ಅದೇ ಅಮಾಯಕತೆ. ಈ ಕ್ಷಣದಲ್ಲಿ ಅವಳೆಡೆಗೆ ಕೈ ಚಾಚಿದರೂ ಸಾಕು
ಪ್ರಾರ್ಥನಾ ತನ್ನವಳಾಗಿ ಬಿಡುತ್ತಾಳೆ. ಅದನ್ನು ಭಗವಂತ ಕೂಡ ತಡೆಯಲಾರ. ಒಂದೇ ಕೋಣೆಯಲ್ಲಿ ಅರ್ಧರ್ಧ ಚಾಪೆ ಹಂಚಿಕೊಂಡು ಮಲಗುವ ಗಂಡು ಹೆಣ್ಣುಗಳ ಮಧ್ಯೆ ಕಟ್ಟು ಸಡಿಲಗೊಳ್ಳುವುದು ಎಷ್ಟು ಹೊತ್ತಿನ ಮಾತು. ಯಾವತ್ತಿದ್ದರೂ ಈ ಹುಡುಗಿ ನನ್ನವಳೆ ಹಾಗಂದುಕೊಂಡು ಇವತ್ತಿನಿಂದಲೇ ಪ್ರಾರ್ಥನಾಳೆಡೆಗೆ ಕೈ ಚಾಚಿದರೆ ಅದು ಪ್ರೀತಿಯ, ನಂಬಿಕೆಯ, ಮೋಹವ? ಇವೆಲ್ಲವುಗಳ ನೆಪದಲ್ಲಿ ತನಗೆ ತಾನೇ ಮಾಡಿಕೊಂಡ ಮೋಸವ. ನರಸಿಂಹಯ್ಯನವರಿದ್ದಿದ್ದರೆ ಸಂಕೋಚವಿಲ್ಲದೆ ಕೇಳಿಬಿಡಬಹುದಾಗಿತ್ತು ಅಂದುಕೊಂಡ ಹಿಮವಂತ್. ಎಷ್ಟು ಹೊತ್ತಾದರೂ ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ನಕ್ಷತ್ರ ತುಂಬಿದ ಆಗಸವನ್ನು ನೋಡುತ್ತಾ ಕುಳಿತ ಬಿಟ್ಟವನನ್ನು ಮತ್ತೆ ಮತ್ತೆ ಅದನ್ನೇ ಕೇಳಿ ಪೀಡಿಸುವುದು ಬೇಡವೆನ್ನಿಸಿ ಪ್ರಾರ್ಥನಾ ಕೂಡ ಸುಮ್ಮನಾದಳು. ತನಗೆ ಹಿಮವಂತನಷ್ಟು ತರ್ಕಗಳೆಲ್ಲ ತಿಳಿಯುವುದಿಲ್ಲ. ಮನೆಯಿಂದ ಹೊರಕ್ಕೆ ಕಾಲಿಡುವ ಹೊತ್ತಿಗೆ ಹಿಮವಂತನೆಡೆಗೆ ಪ್ರೀತಿಯದೊಂದು ಮೊಳಕೆ ಒಡೆಯದೆ ಹೋಗಿದ್ದಿದ್ದರೆ ಅವನೇನೇ ನಂಬಿಕೆ ಹುಟ್ಟಿಸಿದ್ದರೂ ಮನೆಯಲ್ಲಿ ಎಂಥದ್ದೇ ಅಸಹನೀಯ ವಾತಾವರಣ ಉಂಟಾಗಿದ್ದರೂ ತಾನು ತನ್ನವರನ್ನೆಲ್ಲ ತಿರಸ್ಕರಿಸಿ ಹೊರಟು ಬರುತ್ತಿರಲಿಲ್ಲ. ನಿನ್ನ ಮೇಲೆ ಪ್ರೀತಿಯೇ ಇರದೆ ಹೋಗಿದ್ದಿದ್ದರೆ ಹಾಗೆ ಒಡೆದ ಹೆಬ್ಬೆರಳನ್ನೇ ನಿರ್ದಯವಾಗಿ ನೆಲಕ್ಕೂರಿ ಗಾವುದ ದೂರದ ಈ ಊರಿಗೆ ನಡೆದು ಬರುತ್ತಿರಲಿಲ್ಲವೋ? ಹುಚ್ಚ ಅನ್ನುತ್ತಾ ಮುಗಿಲು ನೋಡುತ್ತಾ ಕುಳಿತಿದ್ದವನ ಹಿಂದಲೆ ಕೂದಲನ್ನೊಮ್ಮೆ ತುಂಬಿದ ಮುಷ್ಟಿಯಲ್ಲಿ ಹಿಡಿದು ಜಗ್ಗಿ ಬಿಡಬೇಕು ಅಂದುಕೊಂಡಳು ಪ್ರಾರ್ಥನಾ. ಆದರೆ ಹಿಮವಂತನ ಗಾಂಭೀರ್ಯವನ್ನು ಗಮನಿಸಿದವಳಿಗೆ ಧೈರ್ಯವಾಗಲಿಲ್ಲ. ಅವರು ತುಂಬ ಹೊತ್ತು ಮಾತೇ ಆಡದೆ ಬೆಳದಿಂಗಳಲ್ಲಿ ತೊಯ್ದು ಟೆರೆಸ್ಸಿನ ಮೇಲೆ ಕೂತಿದ್ದು ರಾತ್ರಿ ಯಾವುದೋ ಜಾವದಲ್ಲಿ ಕೋಣೆಗೆ ಬಂದು ಮಲಗಿಕೊಂಡರು. ಹಗಲುಗಳಲ್ಲಿ ಹಿಮವಂತನೊಂದಿಗೆ 10 ನಿಮಿಷದ ಮಟ್ಟಿಗೂ ಕುಳಿತು ಮಾತನಾಡುವುದಾಗುತ್ತಿರಲಿಲ್ಲ. ಊಟಕ್ಕೆ ಕುಳಿತಾಗ ಹೆಚ್ಚೆಂದರೆ 4 ಮಾತು. ಲೈಬ್ರರಿ ಹೇಗಿದೆ? ಪುಸ್ತಕಗಳೆಲ್ಲ ದೊರೆಯುತ್ತಿವೆಯಾ? ಎಂಟ್ರೆನ್ಸ್ ಪರೀಕ್ಷೆಗೆ ಎಷ್ಟು ದಿನ ಉಳಿಯಿತು? ಅಷ್ಟರಲ್ಲೇ ಮಾತು ಮುಗಿದು ಹೋಗುತ್ತಿತ್ತು. ಮನೆಯೊಡೆಯ ಶಾಂತಯ್ಯನವರೊಂದಿಗೆ ಅದೆಂಥದ್ದೋ ವ್ಯವಹಾರ ಮಾತನಾಡಿದ ದಿನದಿಂದಲೇ ಹಿಮವಂತ ಬದಲಾಗಿಬಿಟ್ಟ ಅನ್ನಿಸತೊಡಗಿತು. ಬದಲಾದುದಕ್ಕೆ ಬೇಸರವೇನಿಲ್ಲ. ಅವನು ಏನನ್ನು ಮಾಡಿದರೂ ಶುದ್ಧ ತಪಸ್ಸಿನಂತೆ ಮಾಡುತ್ತಾನೆ ಎಂಬುದು ಪ್ರತಿ ಕ್ಷಣಕ್ಕೂ ಅವಳಿಗೆ ಖಾತರಿಯಾಗುತ್ತಿತ್ತು. ಅದೊಂದು ಮುಂಜಾನೆ ಎದ್ದವನೇ ಚನ್ನರಾಯಪಟ್ಟಣಕ್ಕೆ ಹೋಗಿ ಪ್ರಾರ್ಥನಾಳ ಕಾಲೇಜಿನಿಂದ ಅವಳಿಗೆ ಸಂಬಂಧಿಸಿದ ದಾಖಲೆಗಳನ್ನೆಲ್ಲ ತಂದಿದ್ದ. 4 ದಿನಕ್ಕೆ ಮುಂಚಿತವಾಗಿಯೇ ಹೋಗಿ ಎಂಟ್ರೆನ್ಸ್ ಪರೀಕ್ಷೆ ನಡೆಯಬೇಕಿದ್ದ ಕೇಂದ್ರವನ್ನು ನೋಡಿಕೊಂಡು ಬಂದಿದ್ದ. ಪರೀಕ್ಷೆಯ ಡೇಟ್ ನಿಗದಿಯಾದ ಮೇಲೆ ಪ್ರಾರ್ಥನಾಳನ್ನು ಅವನು ಅಡುಗೆ ಮಾಡಲಿಕ್ಕೆ ಬಿಟ್ಟೇ ಇರಲಿಲ್ಲ. ಬೆಳಗಿನ ಜಾವಕ್ಕೆ ಎಬ್ಬಿಸಿ ತಾನೇ ಕಾಫಿ ಮಾಡಿಕೊಟ್ಟು ಅವಳನ್ನು ಓದಲು ಕೂಡಿಸಿ ತಾನು ಮನೆಗೆಲಸವನ್ನೆಲ್ಲ ಮಾಡಿ ಮುಗಿಸುತ್ತಿದ್ದ. ನಂದಕ ಕೂಡ ಹರಟೆಗೆ ಬರಬಾರದೆಂಬುದು ಹಿಮವಂತನ ನಿಯಮವಾಗಿತ್ತು. ಗಾಡಿಕೊಪ್ಪದ ಜಮೀನಿನಲ್ಲಿ ಮಧ್ಯಾಹ್ನವಿಡೀ ಓಡಾಡಿ ದಣಿದು ಬರುತ್ತಿದ್ದ ಹಿಮವಂತ್ ಇಡೀ ಸಂಜೆ ಹೊತ್ತಿಗೆ ನೆಲಕ್ಕೆ ತಲೆಯಿಟ್ಟರೆ ಸಾಕು ಎಚ್ಚರ ತಪ್ಪುತ್ತದೆನ್ನುವ ಸ್ಥಿತಿಯಲ್ಲಿರುತ್ತಿದ್ದ. ಆದರೂ ಮಲಗಬಾರದು. ನಾನು ಮಲಗಿದರೆ ಅವಳಿಗೆ ನಿದ್ದೆ ಬಂದು ಬಿಡುತ್ತದೆ. ಒಂದು ರಾತ್ರಿ ಬೇಗ ಮಲಗಿದರೆ ಪರೀಕ್ಷೆಯಲ್ಲಿ 10 ಮಾರ್ಕ್ಸ್ ಕಡಿಮೆ ಆಗುತ್ತವೆ. ಗಂಟೆಗೊಮ್ಮೆ ಮುಖ ತೊಳೆದು ಚಹಾ ಕುಡಿದು ಪ್ರಾರ್ಥನಾಳಿಗಿಂತಲೂ ಶ್ರದ್ಧೆಯಿಂದ ಅವಳೆದುರು ಎಚ್ಚರವಾಗಿದ್ದು ಕುಳಿತು ಅವಳಿಂದ ಒಂದೊಂದು ಅಕ್ಷರವನ್ನು ಓದಿಸುತ್ತಿದ್ದನೇನೋ ಎಂಬಂತೆ. ಆ ಗಂಡಸಿಗೆ ಶ್ರದ್ಧೆಯನ್ನು ಮೀರಿದ್ದು ಮತ್ತೇನೋ ಇದೆ. ಅದು ಪ್ರೀತಿಯೋ ಹಠವೋ? ಪ್ರಾರ್ಥನಾ ನಿಶ್ಚಯಿಸದಾದಳು. ಪರೀಕ್ಷೆ ಮುಗಿದ ಸಂಜೆ ಅವನೇ ಕೇಂದ್ರದ ಬಳಿಗೆ ಬಂದಿದ್ದ. ದಿನಗಟ್ಟಲೆ ನಿದ್ದೆಗೆಟ್ಟು ದಣಿವು, ಗಾಡಿಕೊಪ್ಪಕ್ಕೆ ಅಲೆದ ಆಯಾಸ, ಆಫೀಸ್ಗಳಲ್ಲಿ ಫೈಲ್ಗಳನ್ನು ಟೇಬಲ್ನಿಂದ ಟೇಬಲ್ಗೆ ಸಾಗ ಹಾಕಿದ ಸುಸ್ತು ಎಲ್ಲವೂ ಅವನ ಕಣ್ಣುಗಳಲ್ಲಿ ಮನೆ ಮಾಡಿಕೊಂಡಿದ್ದವು. ಪರೀಕ್ಷೆಯನ್ನು ತುಂಬ ಪಾಂಗಿತವಾಗಿ ತಾನು ಊಹಿಸದಕ್ಕಿಂತ ಚೆನ್ನಾಗಿ ಬರೆದ ಸಂತೋಷ ಪ್ರಾರ್ಥನಾಳ ಕಣ್ಣುಗಳಲ್ಲಿತ್ತು. ಪರೀಕ್ಷೆ ಹಿಂದಿನ ದಿನದ ತನಕ ಅವಳ ಗೆಲುವಿಗಾಗಿ ಅಷ್ಟೇ ಅಲ್ಲ, ಪಾಟಲು ಪಟ್ಟ ಹಿಮವಂತ ಹಾಲ್ನಿಂದ ಈಚೆಗೆ ನೆಗೆಯುತ್ತಾ ಬಂದ ಪ್ರಾರ್ಥನಾಳನ್ನು ಪರೀಕ್ಷೆ ಹೇಗಾಯಿತು ಎಂದು ಶಾಸ್ತ್ರಕ್ಕಾದರೂ ಕೇಳಲಿಲ್ಲ. ಮುಗಿದು ಓದುವುದರ ಬಗ್ಗೆ ಪ್ರಶ್ನೆಗಳು ಬೇಕಿಲ್ಲ. ಅದು ಹಿಮವಂತನ ಮತ್ತೊಂದು ಸಿದ್ಧಾಂತ. ಲಘು ಬಗೆಯಿಂದ ಅವನೊಂದಿಗೆ ಹೆಜ್ಜೆ ಹಾಕತೊಡಗಿದ ಪ್ರಾರ್ಥನಾ ಇವತ್ತು ನೇರವಾಗಿ ಮನೆಗೆ ಹೋಗುವ ಬದಲು ಎಲ್ಲಾದರೂ ಜಾವತ್ತು ಕೂತು ಹೋಗೋಣವೇ ಎಂದು ಕೇಳಬೇಕೆಂದುಕೊಳ್ಳುತ್ತಿದ್ದಳು. ಗಾಜನೂರಿಗೆ ಹೋಗಿದ್ದು ಬರೋಣ, ಅವನೇ ಹೇಳಿದ.
ದಾರಿಯಲ್ಲಿ ಒಂದಷ್ಟು ತಿಂಡಿ ಕಟ್ಟಿಸಿಕೊಂಡರೂ ತೀರ್ಥಹಳ್ಳಿ ರಸ್ತೆಯಲ್ಲಿ 4 ಹೆಜ್ಜೆ ನಡೆದು ಹೊಸಳ್ಳಿ ದಾಟಿದರೆ ಸಾಕು ಗಾಜನೂರಿಗೆ ನಡೆದೇ ಹೋಗಬಹುದಿತ್ತು. ಆದರೂ ಹಿಮವಂತ ಅವಳನ್ನು ಬಸ್ಸಿನಲ್ಲಿ ಕರೆದೊಯ್ದು ಗಾಜನೂರು ಡ್ಯಾಮಿನ ವಿಸ್ತಾರವಾದ ನೀರ ಸಮ್ಮುಖದಲ್ಲಿ ಅದ್ಯಾವತ್ತೂ ಇಲ್ಲದವನು ಪ್ರಾರ್ಥನಾಳಿಗೆ ಅಂಟಿಕೊಂಡಂತೆ ಕಲ್ಲು ಬೆಂಚಿನ ಮೇಲೆ ಕುಳಿತು ಅವಳ ಹೆಗಲ ಮೇಲೆ ಹೌದೋ ಇಲ್ಲವೋ ಎಂಬಷ್ಟು ಹಗುರವಾಗಿ ಕೈಹಾಕಿದ. ದೊಡ್ಡ ಬಾಯಿಯ ಪಾತ್ರೆಯಲ್ಲಿ ಸಣ್ಣಗೆ ಕದಲುವ ನೀರಿನಂತೆ ಕಾಣುತ್ತಿತ್ತು ಗಾಜನೂರು ಡ್ಯಾಮು. ಉರಿದು ಬೇಸತ್ತ ಸೂರ್ಯ ಎಲ್ಲೋ ಕ್ಷೀಣಗೊಂಡು ಕಣ್ಮರೆಯಾಗುತ್ತಿದ್ದ. ಪ್ರಾರ್ಥನಾಳಿಗೆ ಹೆಗಲ ಮೇಲಿದ್ದ ಹಿಮವಂತನ ಬಲಗೈ ಕ್ರಮೇಣ ಭಾರವಾಗುತ್ತಿದೆಯೇ ಅನಿಸತೊಡಗಿತು. ತನ್ನೆಲ್ಲ ಭಾವೋದ್ವೇಗವನ್ನು ಈ ಪರೀಕ್ಷೆ ಮುಗಿಯಲೆಂದೇ ಅದುಮಿಟ್ಟಿದ್ದನ. ಇವತ್ತು ಅದೆಲ್ಲ ಕಟ್ಟೆ ಒಡೆದು ಪ್ರೀತಿ ಇಲ್ಲದಿದ್ದರೆ ನಿನ್ನನ್ನು ಇಷ್ಟು ದೂರ ಕರೆತರುತ್ತಿದ್ದನೇನೆ ಹುಚ್ಚಿ. ಇನ್ನು ಸೆಡವ್ ಸಾಕು, ಐ ಲವ್ ಯು ಅಂದೇ ಬಿಡ್ತಾನಾ? ಬಿರಬಿರನೆ ಯೋಚಿಸಿದಳು ಪ್ರಾರ್ಥನಾ. ಗಾಜನೂರು ಡ್ಯಾಮಿನಲ್ಲಿ ಇದ್ದಕ್ಕಿದ್ದಂತೆ 1000 ತರಂಗಗಳು ಒಟ್ಟಿಗೆ ಎದ್ದು ಬಿಟ್ಟವೇನೋ ಅನ್ನಿಸುವಂಥ ಸ್ಥಿತಿ. ಹಿಮವಂತ ಅವಳಿಗೆ ಮತ್ತು ಹತ್ತಿರವಾಗಿ ಕುಳಿತಿದ್ದ. ಅವನ ಬಲಿಷ್ಠ ತೋಳು ಈಗ ಪೂರ್ತಿಯಾಗಿ ಅವಳ ಹೆಗಲ ಮೇಲೆ ಮಲಗಿತ್ತು. ಅವನ ದೇಹ ಗಂಧ ಪ್ರಾರ್ಥನಾಳನ್ನು ಕ್ಷಣಕ್ಕೂ ಆವರಿಸಿಕೊಳ್ಳುತ್ತಿತ್ತು. ಹಿಮವಂತನ ಉಸಿರಾಟ ತೀವ್ರವಾಗುತ್ತಿದೆಯೇ? ಎದೆಯಿಂದ ಉಬ್ಬುಕೆಂದು ಬಂದ ಮಾತುಗಳನ್ನು ಹೇಳಲಾಗದೆ ಚಡಪಡಿಸುತ್ತಿದ್ದಾನೆಯೇ? ನಾನೇ ಕೇಳಿಬಿಡಲಾ? ಡು ಯು ಲವ್ ಮೀ ಹಿಮು ಅಂದಳು ಪ್ರಾರ್ಥನಾ. ಅವನು ಮಾತನಾಡಲಿಲ್ಲ. ಏನೋ ಆಲೋಚನೆ ಮಾಡ್ತಿದ್ದೀಯಾ? ಅವನ ತೋಳನ್ನು ತನ್ನ ಕೈಗಳಿಗೆ ತೆಗೆದುಕೊಂಡು ವಿಪರೀತ ಅಕ್ಕರೆ ದನಿಯಲ್ಲಿ ಕೇಳಿದಳು ಪ್ರಾರ್ಥನಾ. ಏನು ಯೋಚಿಸ್ತಿಲ್ಲ, ಯೋಚಿಸುವಂಥ ವಿಷಯವೂ ಅಲ್ಲ, ಅನುಭೂತಿಗೆ ಬರಬೇಕಷ್ಟೆ. ನಿಂಗೆ ಗೊತ್ತಾ ಪ್ರಾರ್ಥನಾ, ಕರೆಕ್ಟಾಗಿ ಇವತ್ತಿನ ದಿವಸದ ಇಷ್ಟೇ ಹೊತ್ತಿಗೆ ನನ್ನ ಜೊತೆಗೆ ಬಹುಶಃ ಇಷ್ಟೇ ಹತ್ತಿರವಾಗಿ ಕೂತುಕೊಂಡಿದ್ದ ಮತ್ತೊಂದು ಹೆಣ್ಣು ಜೀವವಿತ್ತು. ಅದೆಷ್ಟು ವರ್ಷಗಳಾಗಿ ಹೋದವೋ. ಅವಳು ಹೀಗೆ ನನಗೆ ಹತ್ತಿಕೊಂಡು ಕೂತಿರಬಹುದು. ಯಾಕೆ ಎದ್ದು ಹೋದಳೋ? ಅಸಲಿಗೆ ನೋಡಬೇಕಾದರೂ ಹೇಗಿದ್ದಳೋ? ಯಾವುದೂ ನೆನಪಿಗಿಲ್ಲ. ಇವತ್ತು ನನ್ನ ತಾಯಿ ತೀರಿಕೊಂಡ ದಿನ. ನಿನ್ನ ಪಕ್ಕದಲ್ಲಿ ಹೀಗೆ ಕೂತಿದ್ದರೆ ಅದೆಲ್ಲ ಮರೆತು ಹೋದ ಅನುಭೂತಿ ಮತ್ತೆ ನನ್ನದಾಗ್ತಿದೆ ಅನ್ನಿಸ್ತು. ಥ್ಯಾಂಕ್ಸ್ ಫಾರ್ ದ ಕಂಫರ್ಟ್ ಅಂದವನೇ ಸುಮ್ಮನಾಗಿ ಬಿಟ್ಟ. ಪ್ರಾರ್ಥನಾಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ಗೊತ್ತಾಗಲಿಲ್ಲ. ತಾನು ತುದಿಗಾಲಲ್ಲಿ ನಿಂತು ತನ್ನೆಲ್ಲ ಪ್ರೀತಿಯನ್ನು ಇವನಡೆಗೆ ಅರ್ಪಿಸಲು ಸಿದ್ಧಳಿದ್ದಾಳೆ. ಆದರೆ ಹಿಮ ಕರಗುತ್ತಿಲ್ಲ. ಅವನ ಅನುಭೂತಿಗೆ ಬರುತ್ತಿರುವುದು ಕೇವಲ ತನ್ನ ಸಾಮೀಪ್ಯವು ಒದಗಿಸುತ್ತಿರುವ ಕಂಫರ್ಟ್ ಅಷ್ಟೇನಾ? ಇವತ್ತು ಅಮ್ಮನ ನೆನಪಿಗೆ ಅಂತ ಗಾಡಿ ಕೊಪ್ಪದ ಬಯಲಲ್ಲಿ ಒಂದು ಪಾರಿಜಾತದ ಸಸಿ ನೆಟ್ಟು ಬಂದೆ, ಅಸ್ಪಷ್ಟವಾಗಿ ಹೇಳಿದ ಹಿಮವಂತ್. ಎಲ್ಲಿ? ಗಾಡಿ ಕೊಪ್ಪದ ಹೆಸರೇ ಅವಳಿಗೆ ಅಪರಿಚಿತವೆನಿಸಿತು. ಏನಿಲ್ಲ ಅಂದವನೇ ಹಿಮವಂತ್ ಮಾತು ಮುಗಿಸಿಬಿಟ್ಟ. ಇಲ್ಲಿವರೆಗೂ ಇರಲಿ. ನೆಕ್ಸ್ಟು ಮುಂದಿನ ಭಾಗದಲ್ಲಿ ಇನ್ನುಳಿದಂತಹ ಕಾದಂಬರಿಯನ್ನು ಓದ್ತೀನಿ. ಧನ್ಯವಾದಗಳು.